ಬಾಲಕರಿಲ್ಲದ ಬಾಲಿ ವ್ಯಾಪಾರ ಜನ. ಇಂಥ ಮಕ್ಕಳಿಲ್ಲದೆ ಇರ್ತಕ್ಕಂಥ ಆ ತಾಯಿ ಬಂದು ದಾಸೋಹಕ್ಕೆ ಮಾಡಿರ್ತಕ್ಕಂಥ 1000 ಕುಳ್ಳನಿಗೆ ಬಂದಿರತಕ್ಕಂಥ 1000 ರೂಪಾಯಿಗಳನ್ನ ದಾಸೋಹಕ್ಕೆ ನೀಡಿದಾಗ ಶರಣರು ನಗ್ತಾ, ಚಲೋ ವ್ಯಾಪಾರ ಮಾಡಿಲ್ಲ, ನನ್ನಂಥ ವ್ಯಾಪಾರಿ ಹತ್ರ ಬಹಳ ಒಳ್ಳೆ ವ್ಯಾಪಾರ ಮಾಡಿದಿ, ನಿನಗೆ ಮಕ್ಕಳಾಗಲಿ ಅಂತ ಹೇಳಿ ಒಂದು ಉತ್ತತ್ತಿನ ಶರಣರು ಗುರುವಿನ ಹೆಸರು ಹೇಳಕ್ಕೆ ಕೊಟ್ಟಾಗ ಆ ತಾಯಿ ಗಂಡು ಮಗುವನ್ನ ಹಡಿತಾಳಂತೆ. ಹೀಗೆ ಅನೇಕ ಲೀಲಾ ಪುರುಷನಾಗಿರ್ತಕ್ಕಂಥ ಶರಣ ಬೇಡಿದವರಿಗೆ ಬೇಡಿದ್ದ ಭಾಗ್ಯವನ್ನ ಕರುಣಿಸ್ತಾನೆ. ಆತನ ಹತ್ರ ಹೋದ್ರ ಮಕ್ಕಳು ಆಗ್ತಾವು ಅಂತ ಕೇಳಿರ್ತಕ್ಕಂಥ ಮುಕ್ತಂಪುರದ ಶ್ರೀಮಂತ ಹೆಣ್ಮಗಳ ಬಗ್ಗೆ ಶರಣರ ಹತ್ರ ಮಕ್ಕಳು ಕೇಳಕ್ ಹೋಗ್ಬೇಕು ಅಂತ ತಯಾರಾಗ್ತಾರೆ. ಒಳ್ಳೆ ರೇಷ್ಮೆ ಮಡಿಯನ್ನ ಉಟ್ಕೊಂಡು ರೇಷ್ಮೆ ಮಡಿ ಉಟ್ಕೊಂಡು ಸವಾರಿ ತಟ್ಟಿ ಗಾಡಿ ಹುಡ್ಕೊಂಡು ಎತ್ತಿಗೆ ಜೂಲ ಹಾಕೊಂಡು ಗಾಡಿಯೊಳಗ 4 ತಂತ್ರಾಣಿ ನೀರಿಟ್ಟುಕೊಂಡು ದಾಸೋಹಕ್ಕ ಜ್ವಾಳ, ಕಾಳ, ಕಡ್ಲಿ, ಗೋಧಿ, ಅಗಸಿ, ಕುಸುಬಿ ಏನ್ ಬೇಕು ಏನ್ ಬೆಳೆದಿದ್ರು ಎಲ್ಲಾನು ಗಾಡಿಯಾಗ ಇಟ್ಕೊಂಡು 1000 ರೂಪಾಯಿ ತಗೊಂಡು ಬೆಳ್ಳಿ ತಾಟ್ ತಗೊಂಡು ಅದ್ರ ತುಂಬಾ ಹಣ್ಣು ತುಂಬಿಕೊಂಡು ಜೋರ್ದಾರ್ ಹೊಂಟಿದ್ರು ಮುಕ್ತಂಪುರದ ಸಾವುಕಾರ. ಅವಳ ಭಕ್ತಿ ಶರಣಪ್ಪನಿಗೆ ಒಪ್ಪಿತ್ತೋ ಏನೋ. ಆ ಹೆಣ್ಮಗಳು ಹೋಗಿ ಕಲಬುರಗಿಯ ಬ್ರಹ್ಮಪುರದ ಆ ಮಠದ ಆವರಣದಲ್ಲಿ ಗಾಡಿಯಿಂದ ಇಳಿದು ನಡ್ಕೊಂತ ಹೋಗ್ಬೇಕನ್ನೋದ್ರೊಳಗನೆ ಅಲ್ಲೊಬ್ಬಕ್ಕೆ ಬಡವಿ ಹೆಣ್ಮಗಳು 4 ಮಕ್ಕಳು ಅವರಿಗೆ, ಬಗ್ಲಾಗೊಂದು, ಕೈಯಾಗೊಂದು, ಮುಂದೊಂದು, ಅದ್ರಾಗ ಒಂದು ಕೂಸ ಬಡಿ ಕುಂತಿತ್ತು. ಕುಂತಾಗ ಅದಕ್ಕೆ ನೀರಿದ್ದಿದ್ದಿಲ್ಲ ತೊಳಿಲಾಕ. ಅವಾಗ ಹೆಣ್ಮಗಳಿಗೆ ಹೇಳಿದ್ಲಕ್ಕೆ, ಮುಕ್ತಂಪುರದ ಶ್ರೀಮಂತ ಹೆಣ್ಮಗಳಿಗೆ, ನಂದೊಂದು ಕೂಸ ಬೈಕಡಿ ಮಾಡ್ಯಾರ, ಈ ಬಗ್ಲನ್ ಕೂಸನ್ನ ಹಿಡ್ಕೋತಾಯಿ, ಆ ಕೂಸಿನ ಕುಂಡಿ ತೊಳ್ಕೊಂಡು ಬರ್ತೀನಿ ಅಂತ. ಅತ್ಯಂತ ಶ್ರೀಮಂತಿಕೆಯ ಸೊಕ್ಕಿನಲ್ಲಿರ್ತಕ್ಕಂಥ ಹೆಣ್ಮಗಳು ನಿನ್ ಕೂಸಿನ ಒಯ್ದು ಸುಡುಗಾಡಕ್ಕಿಟ್ಟು ನಾನು ಶರಣಪ್ಪನ ಬಲ್ಲಿ ಹೊಂಟೀನಿ, ಸರಿ ಆ ಕಡೆ ಮಡಿಯೊಳಗದೀನಿ ಅಂದ್ರು. ಶಿವನೇ, ಯಾರಿಗೆ ಏನೇನೋ ಕೊಟ್ಟಿರ್ತೀನಿ ನೀನು, ನನಗೆ ಬೇಕಿತ್ತೇನಿಷ್ಟು ಮಕ್ಕಳನ್ನ, ನನ್ನ ಹೊಟ್ಟಿಗೆ ಅನ್ನಿಲ್ಲ ಶರಣಪ್ಪ, ನಿನ್ನ ದಾಸೋಹದೊಳಗೆ ಉಣಬೇಕು ಅಂತ ಬಂದ್ರ ಈ ಕೂಸಿನ ಕುಂಡೆ ತೊಳ್ಯಾಕು ನನಗೆ ನೀರಿಲ್ಲ ಅದಂತ ಗತಿ ತಂದಿಲ್ಲೋ ತಂದೆ ಅಂತ ಹೆಣ್ಮಗಳು ಕಣ್ಣೀರು ಹಾಕ್ತಾ ತನ್ನ ಬಾಳಿತ್ತ ಮಕ್ಕಳು ಸರಿದ್ರು. ಈಕೆ ಎಲ್ಲ ವಸ್ತು ಒಡವೆ ಎಲ್ಲ ತಗೊಂಡು ಹೋಗಿ ಶರಣರ ಮುಂದೆ ನಿಂತು ಕೈ ಮುಗಿದ್ರು. ಶರಣರಂದ್ರು, ನೀ ತಂದ ವಸ್ತು ನೀ ತಗೊಂಡು ಹೋಗವ, ನೀ ಏನ್ ತಂದಿದ್ದೆಲ್ಲ ನಿನ್ನ ವಸ್ತು ನೀ ತಗೊಂಡು ಹೋಗು, ನೀ ಏನ್ ಕೇಳಾಕ್ ಬಂದಿದ್ದೆಲ್ಲ ಹಾದ್ಯಾಗ ಕೊಟ್ಟಿದ್ದೆ ನಿನಗೆ ನಾನು, ಆದ್ರ ಸುಡುಗಾಡ ಇಕ್ಕು ಅಂದಿ, ನಿನಗೆ ಈ ಜನ್ಮದಲ್ಲಿ ಮಕ್ಕಳಿಲ್ಲವ, ಹೋಗುವುದು. ಅರ್ಥವಾಗಿರ್ತಕ್ಕಂಥ ಶ್ರೀಮಂತರ ಮನೆತನದ ಹೆಣ್ಣು ಮಗಳು ಶರಣರ ಪಾದಕ್ಕೆ ಬಿದ್ದು ಕಣ್ಣೀರು ಹಾಕಿದಳು. ಇಲ್ಲ ತಾಯಿ, ಈ ಅಮಾಸಿಗೆ ನಿನಗೆ ಮಕ್ಕಳು ಆಗೋದಿಲ್ಲ. ಯಾವ ತಾಯಿಗೆ ನೀ ಅವಮಾನ ಮಾಡಿದಿ ಆ ತಾಯಿಯ ಮಗುವನ್ನು ಹೋಗಿ ನಿನ್ನ ಕೈಯಾರೆ ನೀನೇ ಅದರ ಕುಂಡಿ ತೊಳೆದು ಅದರ ಸೇವಾ ಮಾಡಿ ಬಂದ್ರ ಮುಂದೆ ನೋಡೋರು ನಿನಗ ಅಂತ ಶರಣರು ಹೇಳ್ತಾರೆ. ಇವತ್ತಿನ
ಸಮಾಜ ತಿಳ್ಕೋಬೇಕು. ಶರಣರ ಸೇವೆ ವ್ಯಾಪಾರವಲ್ಲ. ಉಳ್ಳವರ ಹತ್ತಿರ ಇರ್ತಕ್ಕಂಥ ದರಕರಕಾದಿಗಳನ್ನು ಇಸ್ಕೊಂಡು ಯಾರಿಗೆ ಹಣ ಇಲ್ಲ, ಯಾರು ದೀನರಿದ್ದಾರೆ, ಯಾರು ಬಡವರಿದ್ದಾರೆ, ಯಾರು ಹೊಟ್ಟೆಗೆ ತುತ್ತು ಅನ್ನಕ್ಕಾಗಿ ಹಪಾಪಿಸ್ತಾ ಇದ್ದಾರೆ, ಅವರಿಗಾಗಿ ದಾಸೋಹ ಮಾಡಿದ ಶರಣ. ಬಡವರಿಗಾಗಿ ಆತ ಕಣ್ಣೀರನ ಕಂಬನಿಯನ್ನು ಹರಿಸಿದ. ಡೋಗಿ ಬರ ಬಿದ್ದಾಗ ಪರ್ತಾಬಾದ್ನಲ್ಲಿ ಆ ಪುಣ್ಯಾತ್ಮ ಮಾಡಿರ್ತಕ್ಕಂಥ ದಾಸೋಹ ಶರಣಬಸಪ್ಪನ ದಾಸೋಹ ಮೂರ್ತಿ, ಮಹಾದಾಸೋಹಿ ಶರಣಬಸವ ಅಂತ ಕರೆಸಿಕೊಂತು. ಇವತ್ತು ಮಠದಲ್ಲಿ ಜಾತ್ರೆಗಳನ್ನು ಮಾಡ್ತೀವಿ, ದೊಡ್ಡ ದೊಡ್ಡ ಉತ್ಸವಗಳನ್ನು ಮಾಡ್ತೀವಿ, ಸೇವಾ ಮಾಡ್ತೀವಿ, ಚೂಡಾ ಮಾಡ್ತೀವಿ, ಬಜ್ಜಿ ಮಾಡ್ತೀವಿ, ಬಾಲುಷ್ಯ ಮಾಡ್ತೀವಿ, ಏನೇನೋ ಮಾಡ್ತೀವಿ. ಯಾರಿಗಾಗಿ ಮಾಡ್ತೀವಿ ಅಂದ್ರೆ ನಿಜವಾಗ್ಲೂ ಹೊಟ್ಟೆ ಹಸ್ತದ ಸಲುವಾಗಿ ಮಾಡೋದಿಲ್ಲ. ಮನೆಯೊಳಗೆ ಫ್ರಿಜ್ನಾಗಿಟ್ಟು ಕೆಡಿಸುವಂತವ್ರಿಗೆ ನೀಡಿ ನೀಡಿ ಅವ್ರ ಹೊಟ್ಟೆನೂ ಕೆಡಿಸ್ತೀವಿ, ಅವ್ರ ತಲೆನೂ ಕೆಡಿಸ್ತೀವಿ. ಹಿಂಗಾಗಿ ಅನೇಕ ಧರ್ಮ ಕ್ಷೇತ್ರಗಳು ಅಪಹಾಸ್ಯಕ್ಕೆ ಒಳಗಾಗುವಂತ ಅನೇಕ ಸಂದರ್ಭಗಳನ್ನು ನಾವು ನೋಡಿದಾಗ ಈ ಶರಣಬಸಪ್ಪನ ಕರುಣೆಯ ಈ ಪವಾಡವನ್ನ ಇವತ್ತಿನ ಸಮಾಜಕ್ಕೆ, ಇವತ್ತಿನ ಮಠಮಾನ್ಯಗಳಿಗೆ, ಇವತ್ತಿನ ಗುಡಿಗೋಪುರಗಳಿಗೆ, ಇವತ್ತಿನ ಸಮಾಜಕ್ಕೆ ಒಂದು ಮಾದರಿಯಾಗಬೇಕು ಅನ್ನುವಂತ ಸಂದೇಶವನ್ನ ಈ